ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಹೊತ್ತು ಈ ವಿಡಿಯೋದಲ್ಲಿ ಬರ್ತಾ ಇದ್ದೀನಿ. ಈ ವಿಡಿಯೋವನ್ನು ಕಡೆ ತನಕ ನೋಡಿ. ವಿಡಿಯೋ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಗೆಳೆಯರೇ, ಇದು ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಮಂಗಳೂರು ಇವರ ಕಡೆಯಿಂದ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ದಿನಾಂಕ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 12 ಫೆಬ್ರವರಿ 2020 ಸಂಜೆ ನೈಟ್ 12 ಗಂಟೆವರೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಸಲ್ಲಿಸಿದ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಚಲನ್ನ ಮೂಲಕ ಶುಲ್ಕವನ್ನು ಪಾವತಿಸೋದಕ್ಕೆ ಕಡೆಯ ದಿನಾಂಕ ಫೆಬ್ರವರಿ 14, 2020. ಹುದ್ದೆಗಳ ವಿವರವನ್ನು ನೋಡೋದಾದರೆ, ಕಾಲಿರ್ತಕ್ಕಂಥ ಹುದ್ದೆಗಳು ಶೀಘ್ರ ಲಿಪಿಗಾರರು, ಬೆರಳಚ್ಚುಗಾರರು, ಬೆರಳಚ್ಚು ನಕಲುಗಾರರು ಮತ್ತು ಆದೇಶಿಕ ಜಾರಿಕಾರರು ಅಂತ ಹುದ್ದೆಗಳು ಇದೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಮಗ್ರ ಒಂದು ಶೈಕ್ಷಣಿಕ ಎಲ್ಲ ಕ್ವಾಲಿಫಿಕೇಷನ್ ಏನು ಬೇಕೋ ಆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಹುದ್ದೆಗಳ ಸಂಖ್ಯೆ ನೋಡೋದಾದರೆ, ಶೀಘ್ರ ಲಿಪಿಗಾರರು 10 ಹುದ್ದೆಗಳಿದೆ, ಬೆರಳಚ್ಚುಗಾರರು 6 ಇದೆ, ಬೆರಳಚ್ಚು ನಕಲುಗಾರರು 13 ಹುದ್ದೆಗಳಿದೆ, ಆದೇಶ ಜಾರಿಕಾರರು ಒಟ್ಟು 5 ಹುದ್ದೆಗಳಿದೆ. ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಂಥ ದಿನಾಂಕ ಈಗಾಗಲೇ ಹೇಳಿದಂತೆ 13/1/2020 ಪ್ರಾರಂಭವಾಗಿ 12 ಫೆಬ್ರವರಿವರೆಗೆ ಇರುತ್ತೆ ಅಂತ. ಶೀಘ್ರ ಲಿಪಿಗಾರರ ಹುದ್ದೆಗಳು ಸ್ಟೆನೋಗ್ರಫರ್ ಅಂತ ಕರೀತಾರೆ. ಹುದ್ದೆಗಳ ಸಂಖ್ಯೆ 10. ಇದರ ವೇತನ 27,650 ರೂಪಾಯಿಂದ 52,650 ರೂಪಾಯಿ. ಇದರಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ಕೂಡ ಗಮನಿಸಬಹುದು. ವಿದ್ಯಾರ್ಹತೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕದ ಒಳಗಾಗಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸತಕ್ಕಂಥ 10ನೇ ಅಥವಾ ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿರಬೇಕು ಮತ್ತು ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್, ಕನ್ನಡ ಮತ್ತು ಆಂಗ್ಲ ಶೀಘ್ರ ಲಿಪಿ ಪ್ರೌಢ ದರ್ಜೆ ಅಂದರೆ ಸೀನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ತೇರ್ಗಡೆ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ. ಆಯ್ಕೆಯ ವಿಧಾನ: ಇದಕ್ಕೆ ನೇಮಕಾತಿ ನಿಯಮಗಳ ಅನ್ವಯ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಉಕ್ತ ಲೇಖನವನ್ನು ಕೊಡಲಾಗುತ್ತೆ. ಬೆರಳಚ್ಚು ಯಂತ್ರ ಅಥವಾ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡಿಸಿ ಅರ್ಹತಾ ಪರೀಕ್ಷೆ ನಡೆಸಲಾಗುತ್ತೆ. ಬೆರಳಚ್ಚುಗಾರ ಇದಕ್ಕೆ 21,400 ರೂಪಾಯಿ ವೇತನ ಇರುತ್ತೆ. ಇದರ ಹುದ್ದೆಗಳ ವರ್ಗೀಕರಣವನ್ನು ಗಮನಿಸಬಹುದು. ಇದು ಕೂಡ 10ನೇ ತರಗತಿಯನ್ನು ಮುಗಿಸಿರಬೇಕಾಗುತ್ತೆ. ಇದರಲ್ಲಿ ಸೀನಿಯರ್ ಗ್ರೇಡ್ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಮುಗಿಸಿರಬೇಕಾಗುತ್ತೆ ಮತ್ತು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ತೇರ್ಗಡೆ ಹೊಂದಿರಬೇಕಾಗುತ್ತೆ. ಇದರ ಆಯ್ಕೆ ವಿಧಾನ ಏನು ಅಂತಂದರೆ, ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಬೆರಳಚ್ಚು ಯಂತ್ರ ಅಥವಾ ಕಂಪ್ಯೂಟರ್ನಲ್ಲಿ ಟೈಪಿಂಗ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಟೈಪಿಸ್ಟ್, ಕಾಪಿಸ್ಟ್, ಬೆರಳಚ್ಚು ನಕಲುಗಾರರು ಅಂತೇಳಿ ಇದಕ್ಕೆ ಕೂಡ ವೇತನ 21,400 ರೂಪಾಯಿ ಇರುತ್ತೆ. ಇದರ ಒಟ್ಟು ಹುದ್ದೆಗಳ ಸಂಖ್ಯೆ 13. ಇದಕ್ಕೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸತಕ್ಕಂಥ 10ನೇ ಅಥವಾ ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಇದಕ್ಕೆ ಕನ್ನಡ ಆಂಗ್ಲ ಬೆರಳಚ್ಚು ಜೂನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ದರೆ ಸಾಕು. ಇದಕ್ಕೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಬೆರಳಚ್ಚು ಯಂತ್ರ ಅಥವಾ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡಿಸಿ ಅರ್ಹತಾ ಪರೀಕ್ಷೆ ನಡೆಸಲಾಗುತ್ತೆ. ಆದೇಶ ಜಾರಿಕಾರರು ಅಂದರೆ ಪ್ರೋಸೆಸ್ ಸರ್ವರ್ ಅಂತೇಳಿ ಇದು ಒಟ್ಟು ಹುದ್ದೆಗಳ ಸಂಖ್ಯೆ 19,950 ರೂಪಾಯಿ ಇದಕ್ಕೆ ವೇತನ ಇರುತ್ತೆ. ಇದಕ್ಕೆ ನಿಗದಿಪಡಿಸಿರ್ತಕ್ಕಂತಹ ಒಂದು ಕನಿಷ್ಠ ವಿದ್ಯಾರ್ಥಿ ಅಂದರೆ 10ನೇ ತರಗತಿಯನ್ನು ಉತ್ತೀರ್ಣ ಆಗಿರಬೇಕಾಗುತ್ತೆ. ಇಲ್ಲಿ ಆಯ್ಕೆ ವಿಧಾನವನ್ನು ಗಮನಿಸೋದಾದರೆ, ಇದಕ್ಕೆ ಒಂದು ಸಂದರ್ಶನವನ್ನು ಕರೆಯಲಾಗುತ್ತೆ. ಅದಕ್ಕೆ 25 ಅಂಕಗಳು ಇರುತ್ತೆ ಅಂತ. ವಯೋಮಿತಿ: ಕನಿಷ್ಠ 18 ವರ್ಷವನ್ನು ಹೊಂದಿರಬೇಕಾಗುತ್ತೆ. ಗರಿಷ್ಠ 40 ವರ್ಷ SC ST ಕೆಟಗರಿ 1 ಅವರಿಗೆ. ಇನ್ನು 2A 2B 3A 3B ಅವರಿಗೆ 38 ವರ್ಷ ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ 35 ವರ್ಷ ಸಡಿಲಿಕೆ ಇದೆ ವಯೋಮಿತಿ ಇರತಕ್ಕಂಥದ್ದು. ಅರ್ಜಿ ಸಲ್ಲಿಸುವಂಥ ವಿಧಾನ ಮತ್ತು ನಿಗದಿತ ಅರ್ಜಿ ಶುಲ್ಕವನ್ನು ನೋಡೋದಾದರೆ 200 ರೂಪಾಯಿ 2A 2B 3A 3B ಕೆಟಗರಿ 1 ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 100 ರೂಪಾಯಿ ಇದೆ. ಎಲ್ಲ ವರ್ಗದ ಅಂಗವಿಕಲ ಅಭ್ಯರ್ಥಿಗಳಿಗೆ ಕೂಡ 100 ರೂಪಾಯಿ ಫೀಸ್ ಇದೆ ಅಂತ. ನಿಗದಿತ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದು. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಚಲನ್ ಡೌನ್ಲೋಡ್ ಮಾಡಿಕೊಂಡು ಮಾಡ್ಬೋದು. ಆನ್ಲೈನ್ ಬ್ಯಾಂಕಿಂಗ್ ಮಾಡಲು ಇಚ್ಛಿಸದ ಅಭ್ಯರ್ಥಿಗಳು ಚಲನ್ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟೌಟನ್ನು ತೆಗೆದುಕೊಂಡು SBI ಶಾಖೆಯಲ್ಲಿ ಹಾಜರುಪಡಿಸಿ ಶುಲ್ಕವನ್ನು ಪಾವತಿಸಬೇಕು ಅಂತ ಹೇಳಿದ್ದಾರೆ. ಕೆಲವೊಂದು ಸೂಚನೆಗಳಿದೆ. ಆನ್ಲೈನ್ ಮೂಲಕವಾಗಿ ಸೂಚನೆಗಳನ್ನು ಗಮನವಿಟ್ಟು ಓದಿ ತಪ್ಪಾಗದಂತೆ ಅರ್ಜಿಯನ್ನು ಸಲ್ಲಿಸಬೇಕು. ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಹೊಂದಬೇಕಾಗುತ್ತೆ. ಇಮೇಲ್ ಐಡಿಯನ್ನು ಕೂಡ ಹೊಂದಿದರೆ ಅದನ್ನು ನಮೂದಿಸಬೇಕು. SMS ಅಥವಾ ಇಮೇಲ್ ಮುಖಾಂತರ ಅಭ್ಯರ್ಥಿಗಳಿಗೆ ಸಂದೇಶವನ್ನು ತಲುಪಿಸುತ್ತೆ ಅಂತ. ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳು district.eco.gov.in ದಕ್ಷಿಣ ಕನ್ನಡ ಇಲ್ಲಿ ಲಿಂಕನ್ನು ನೀಡಲಾಗಿರುತ್ತೆ. ಆ ಒಂದು ಲಿಂಕನ್ನು ಬಳಸಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಒಂದು ವೆಬ್ಸೈಟ್ನ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಒಂದು ಬಾಕ್ಸ್ನಲ್ಲಿರ್ತಕ್ಕಂಥ ಲಿಂಕನ್ನು ಬಳಸಿಕೊಂಡು ನೀವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಇದಿಷ್ಟು ಕೂಡ ಈ ಅಧಿಸೂಚನೆಯ ಮಾಹಿತಿಯಾಗಿದೆ. ಇದೇ ರೀತಿಯ ಹೊಸ ಹುದ್ದೆಗಳ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆಯಿರಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.